ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಂಪತ್ತು ಜಾಸ್ತಿ ಆಗ್ಬೇಕು, ಶುಕ್ರನ ಬಲ ಜಾಸ್ತಿ ಆಗ್ಬೇಕು. ಶುಕ್ರ ಅಂತಂದ್ರೆ ಸಂಪತ್ತು ಅಂದ್ರೆ ಮಹಾಲಕ್ಷ್ಮಿ ಮತ್ತು ಕುಬೇರರ ಆಶೀರ್ವಾದಕ್ಕೋಸ್ಕರ ತುಂಬಾ ಸರಳವಾಗಿ ಏನ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾ ಇದೀವಿ. ತಪ್ಪದೆ ನೋಡಿ, ಯಾಕಂದ್ರೆ ಲವಂಗ, ಏಲಕ್ಕಿ ಅಥವಾ ಕಾಳು ಮೆಣಸು ಈ ತರದೆಲ್ಲವೂ ಸಹ, ಪಚ್ಚಕರ್ಪೂರ ಇರಬಹುದು, ಇದೆಲ್ಲವೂ ಸಹ ನಮ್ಗೆ ಮನೆಯಲ್ಲಿ ಸಿಗ್ತಕ್ಕಂತಹ ಒಂದು ಪದಾರ್ಥಗಳು. ಇದರಿಂದ ಸಾಕಷ್ಟು ಒಳ್ಳೇದನ್ನ ಮಾಡ್ಕೊಳ್ಬಹುದು. ಅಂತಹ ಒಂದು ವಿಚಾರದಲ್ಲಿ ಏಲಕ್ಕಿಯಿಂದ ಏನ್ ಮಾಡ್ಕೊಳ್ಬಹುದು, ಶುಕ್ರನ ಬಲ ಜಾಸ್ತಿ ಮಾಡ್ಕೊಳ್ಬೇಕು. ಹಣಕಾಸಿನ ಸಮಸ್ಯೆಯಿಂದ ಬಳಲ್ತಕ್ಕಂಥ ಎಲ್ಲರೂ ಸಹ ಈ ಏಲಕ್ಕಿಯ ಪರಿಹಾರವನ್ನು ಮಾಡ್ಕೊಳ್ಬಹುದು. ಮನೆಯಲ್ಲಿ ತುಂಬಾ ಸರಳವಾಗಿ ಸಿಗ್ತಕ್ಕಂಥದ್ದು ಏಲಕ್ಕಿ. ಯಾರು ಗೊತ್ತಿಲ್ಲ ಹೇಳಿ? ಅಡಿಗೆ ಪದಾರ್ಥದಿಂದ ಹಿಡಿದು ದೇವರ ನೈವೇದ್ಯಕ್ಕೆ ಇಂತಹ ತೊಂದರೆಗಳಿಂದ ದೂರ ಉಳ್ಕೊಳ್ಳೋದಕ್ಕೂ ಸಹ ಈ ಏಲಕ್ಕಿಯನ್ನ ಬಳಸ್ಕೊಳ್ಬಹುದು. ಏಲಕ್ಕಿಯನ್ನ ಶುಕ್ರವಾರದಲ್ಲಿ ನೀರಿನಲ್ಲಿ ಹಾಕಿ ಆ ನೀರನ್ನ ಬಿಸಿ ಮಾಡಿಕೊಂಡು ಆ ನೀರಿನಿಂದ ಸ್ನಾನವನ್ನ ಮಾಡ್ಕೊಳ್ಳೋದ್ರಿಂದ ಗ್ರಹ ದೋಷಗಳೆಲ್ಲವೂ ಸಹ ದೂರ ಆಗಿ ಶುಕ್ರನ ಬಲ ಜಾಸ್ತಿ ಆಗುತ್ತೆ. 5 ರಿಂದ 6 ಏಲಕ್ಕಿಯನ್ನ ಹಾಕಿ ಈ ರೀತಿ ಮಾಡ್ಕೊಳ್ಬೇಕು. ಸ್ನಾನ ಮಾಡ್ಕೊಳ್ಳೋದ್ರಿಂದ ದೇಹದಲ್ಲಿ ಇರ್ತಕ್ಕಂಥ ನಕಾರಾತ್ಮಕವಾದ ಅಂಶಗಳು, ಅಂದ್ರೆ ನೆಗೆಟಿವ್ ಆಗಿ ಮಾತಾಡ್ತಾ ಇರ್ತಾರೆ ಅಥವಾ ನೆಗೆಟಿವ್ ಎನರ್ಜಿ ಬಂದಿರ್ಬೋದು, ಅದೆಲ್ಲ ದೂರ ಆಗಿ ಹಣಕಾಸಿನ ವ್ಯವಸ್ಥೆಯನ್ನ ಸರಿ ಮಾಡ್ಕೊಳ್ಬಹುದು. ಇನ್ನು ಶುಕ್ರವಾರದಲ್ಲಿ 6 ಏಲಕ್ಕಿಯನ್ನ ಮಹಾಲಕ್ಷ್ಮಿಗೆ ಸಮರ್ಪಣೆ ಮಾಡಿ ನಂತರ ಅದನ್ನ ತಮ್ಮ ಪರ್ಸಿನಲ್ಲಿ, ಜೋಬಿನಲ್ಲಿ ಅಥವಾ ತಾವು ಯಾವುದೋ ಒಂದು ಬ್ಯಾಗ್ ತಗೊಂಡು ಹೋಗ್ತಾ ಇದ್ರೆ ಆ ಬ್ಯಾಗಲ್ಲಿ ಅದನ್ನ ಇಟ್ಕೊಂಡು ಹೋಗೋದ್ರಿಂದ ಹೋಗ್ತಕ್ಕಂಥ ಕಾರ್ಯಗಳಲ್ಲಿ ಜಯ ಸಿಗುತ್ತೆ. ಅಂದ್ರೆ ಈ ಆರ್ಥಿಕ ವ್ಯವಸ್ಥೆ ಸುಧಾರಣೆ ಆಗುತ್ತೆ. ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ರೆ ಅದರಲ್ಲಿ ನಷ್ಟ ಉಂಟಾಗದೆ ಎಲ್ಲವೂ ಒಳ್ಳೇದಾಗಕ್ಕೆ ಶುರು ಆಗುತ್ತೆ. ಇದು ನಿಧಾನವಾಗಿ ಆಗಕ್ಕೆ ಶುರು ಆಗುತ್ತೆ. ಇವತ್ತು ಮಾಡ್ಬಿಟ್ಟು ನಾಳೆನೆ ಒಳ್ಳೇದಾಗುತ್ತೆ ಅಂದ್ರೆ ಕೆಲವ್ರಿಗೆ ಆಗುತ್ತೆ, ಕೆಲವ್ರಿಗೆ ನಿಧಾನ ಆಗುತ್ತೆ. ಇನ್ನು ರಾತ್ರಿ ನಿದ್ದೆ ಬರ್ತಾ ಇಲ್ಲ, ತುಂಬಾ ಕೆಟ್ಟ ಕನಸುಗಳು ಬರ್ತಾ ಇದೆ, ಹಾಗೆ ಅಂದ್ಕೊಂಡಿದ್ ಕೆಲ್ಸಗಳು ಆಗ್ತಾ ಇಲ್ಲ ಅಂತಂದ್ರೆ ದಿಂಬಿನ ಕೆಳಗಡೆ ಒಂದ್ 4-5 ಏಲಕ್ಕಿಯನ್ನ ಇಟ್ಕೊಂಡು ಮಲಗೋದು. ಇದನ್ನ ಪ್ರತಿದಿನ ಮಾಡ್ಬೋದು ಅಥವಾ ಶನಿವಾರದ ರಾತ್ರಿನಲ್ಲಿ ಮಾಡ್ಬೋದು. ಬೆಳಗ್ಗೆ ಎದ್ದು ದೇವಸ್ಥಾನದಲ್ಲಿ ಅದನ್ನ ಸಮರ್ಪಣೆ ಮಾಡ್ತಕ್ಕಂಥದ್ದು ಮಾಡ್ಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ನಿದ್ದೆ ಚೆನ್ನಾಗಿ ಬರುತ್ತೆ, ಕೆಟ್ಟ ಕನಸುಗಳು ಬೀಳೋದಿಲ್ಲ, ಅಂದ್ಕೊಂಡಿದ್ದ ಕೆಲಸಗಳಲ್ಲಿ ಜಯ ಸಿಗ್ತಾ ಇರುತ್ತೆ. ಇನ್ನು ಮುಖ್ಯವಾದ ಕೆಲಸಗಳಿಗೆ ಆಚೆ ಹೋಗ್ತಾ ಇದೀವಿ, ಇಂಟರ್ವ್ಯೂ ಅನ್ನ ಅಟೆಂಡ್ ಮಾಡ್ತಾ ಇದೀವಿ, ಅನ್ಕೊಂಡಿದ್ದ ಕೆಲಸದಲ್ಲಿ ನಮಗೆ ಒಳ್ಳೆ ಜಯ ಸಿಗಬೇಕು ಅನ್ನೋರೆಲ್ಲರೂ ಸಹ ಹೊರಗಡೆ ಹೋಗ್ಬೇಕಾದ್ರೆ ಏಲಕ್ಕಿಯನ್ನ ಬಾಯಲ್ಲಿ ಹಾಕೊಂಡು ಚಪ್ಪರಿಸ್ಕೊಂಡು ಅದರ ರುಚಿಯನ್ನ ನೋಡ್ತಾ ಹೊರಗಡೆ ಹೋಗ್ಬೇಕು. ಆಗ ಆ ಒಂದು ಕೆಲಸ ತುಂಬಾ ಶುಭವನ್ನ ಕೊಡ್ತಕ್ಕಂಥದ್ದು, ಒಳ್ಳೆ ವಿಚಾರವನ್ನ ಕೊಡ್ತಕ್ಕಂಥದ್ದು. ಇನ್ನು ಶತ್ರುಗಳಿಂದ ಜಯ ಪಡ್ಕೊಳ್ಬೇಕು, ಶತ್ರುಗಳು ದೂರ ಹೋಗ್ಬೇಕು ಅನ್ನೋದಾದ್ರೆ ಒಂದಷ್ಟು ಏಲಕ್ಕಿಯನ್ನ ತಗೊಂಡು ಯಾರಿಗಾದ್ರೂ ದಾನ ಮಾಡ್ಬೇಕಾಗುತ್ತೆ ಅಥವಾ ದೇವಸ್ಥಾನದಲ್ಲಿ ಅದನ್ನ ಸಮರ್ಪಣೆ ಮಾಡ್ಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಶತ್ರುಗಳೆಲ್ಲರೂ ಸಹ ಮಿತ್ರರಾಗ್ತಾ ಇರ್ತಾರೆ. ಇನ್ನು ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆ ಬೇಕು, ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಬರಿಬೇಕು, ಎಕ್ಸಾಮ್ ಅಲ್ಲಿ ಒಳ್ಳೆ ಅಂಕಗಳನ್ನ ತಗೊಳ್ಬೇಕು ಅನ್ನೋರೆಲ್ಲರೂ ಸಹ ರಾತ್ರಿ ಅಥವಾ ಓದೋದಕ್ಕಿಂತ ಮುಂಚೆ ಅಥವಾ ಮಲಗೋಕ್ಕಿಂತ ಮುಂಚೆ ಸ್ವಲ್ಪ ಹಾಲಿಗೆ ಏಲಕ್ಕಿ ಪುಡಿಯನ್ನು ಹಾಕಿ ಸೇವನೆ ಮಾಡೋದ್ರಿಂದ ಏಕಾಗ್ರತೆ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ನೋಡಿ, ಚೆನ್ನಾಗಿ ಓದಿದ್ರೆ ಒಳ್ಳೆ ಕೆಲಸ ಸಿಗುತ್ತೆ, ಒಳ್ಳೆ ಕೆಲಸ ಸಿಕ್ಕಿದ್ರೆ ಒಳ್ಳೆ ಸಂಪಾದನೆ ಇರುತ್ತೆ. ಹಾಗಾಗಿ ಒಂದೊಂದಕ್ಕೆ ಪೂರಕವಾಗಿರುತ್ತೆ. ಇದನ್ನ ಮಾಡ್ತಾ ಹೋಗ್ತಾ ಇದ್ರೆ ಅವರಲ್ಲಿ ಅಭಿವೃದ್ಧಿ ಆಗುತ್ತೆ, ಏಳಿಗೆ ಆಗುತ್ತೆ, ಹಣಕಾಸಿನ ಸಮಸ್ಯೆ ದೂರ ಆಗ್ತಾ ಇರುತ್ತೆ. ಮತ್ತೆ ಹೆಣ್ಣು ಮಕ್ಕಳು ಸ್ವಲ್ಪ ಏಲಕ್ಕಿಯನ್ನ ಸೆರಗಿನಲ್ಲಿ ಹಾಕೊಂಡು ಗಂಟು ಹಾಕೊಂಡಿರೋದ್ರಿಂದ ಯಜಮಾನನಿಗೂ ಸಹ ದುಡಿಮೆ ಜಾಸ್ತಿ ಆಗುತ್ತೆ, ಮಹಾಲಕ್ಷ್ಮಿಯ ಪೂರ್ಣ ಅನುಗ್ರಹ ಆಗುತ್ತೆ. ಅದನ್ನ ಮರುದಿನ ತಗೊಂಡು ಹೋಗಿ ದೇವಸ್ಥಾನದಲ್ಲಿ ಅದನ್ನ ಅರ್ಪಣೆ ಮಾಡ್ಬೇಕಾಗುತ್ತೆ. ಈ ರೀತಿ ಮಾಡಿ ನೋಡಿ, ಎಲ್ಲವೂ ಸಹ ಶುಭ ಉಂಟಾಗ್ತಾ ಇರುತ್ತೆ. ಎಷ್ಟೋ ಜನಕ್ಕೆ ಹಣಕಾಸಿನ ತೊಂದರೆ ಇರುತ್ತೆ, ಸಂಪಾದನೆ ಕೈಯಲ್ಲಿ ನಿಲ್ಲೋದಿಲ್ಲ. ಸರಳವಾಗಿ ಈ ರೀತಿ ಕೆಲವೊಂದು ಟಿಪ್ಸ್ ಅನ್ನ ಕೊಟ್ಟಾಗ ಇದಕ್ಕೆ ಏನೇನು 1 ರೂಪಾಯಿ ಖರ್ಚಾಗೋದಿಲ್ಲ. ನಾವು ಎಷ್ಟೋ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀವಿ. ಯಾವುದೇ ರೀತಿಯ ದುಡ್ಡು ಇಲ್ಲದೆ ಇರೋ ರೀತಿನಲ್ಲಿ ಏನಾದ್ರೂ ಪರಿಹಾರ ಬೇಕು ಅನ್ನೋರೆಲ್ಲರಿಗೂ ಸಹ ಇದೆಲ್ಲ ಉತ್ತಮವಾಗಿರ್ತಕ್ಕಂಥದ್ದು. ಅನುಭವ ಪಡ್ಕೊಂಡ್ಮೇಲೆ ನೀವೇ ಹೇಳ್ತೀರಾ. ಆದ್ರೆ ನಿರಂತರವಾಗಿ ಇದನ್ನ ಮಾಡ್ತಾ ಹೋಗಿ 1-2 ದಿನದಲ್ಲಿ ಕೆಲವೊಂದು ಸಲ ಪರಿಹಾರ ಸಿಗುತ್ತೆ, ಕೆಲವೊಂದಕ್ಕೆ ನಿರಂತರವಾಗಿ ಮಾಡ್ಬೇಕಾಗುತ್ತೆ. ಇದಕ್ಕೆ ತಪ್ಪೇನಿಲ್ಲ, ಮಾಡ್ತಾ ಹೋಗ್ತಾ ಇದ್ರೆ ಅದಾಗದೆ ಎಲ್ಲ ಒಳ್ಳೇದಾಗಕ್ಕೆ ಶುರು ಆಗುತ್ತೆ. ಕೆಟ್ಟ ಕರ್ಮಗಳೆಲ್ಲ ಕಳೆದು ಒಳ್ಳೇದಾಗಕ್ಕೆ ಶುರು ಆಗುತ್ತೆ. ಎಷ್ಟೋ ಜನ ಹೇಳ್ತಾ ಇರ್ತಾರಲ್ಲ, ಏನ್ ಕರ್ಮ ಮಾಡಿದ್ವೋ, ಏನ್ ತೊಂದರೆ ಇದೆಯೋ, ಏನ್ ಪಾಪ ಮಾಡಿದ್ವೋ, ಇಷ್ಟು ಕಷ್ಟ ಅನುಭವಿಸ್ಬೇಕಾಯ್ತು, ಇಷ್ಟು ತೊಂದರೆ ಇದೆ, ಇಷ್ಟು ಹಣಕಾಸಿನ ಸಮಸ್ಯೆ ಇದೆ ಅಂತ ಹೇಳ್ತಾ ಇರ್ತಾರೆ. ಪರಿಹಾರ ನಿಮ್ಮ ಕೈಯಲ್ಲೇ ಇದೆ, ನಿಮ್ಮ ಮನೆಯಲ್ಲೇ ಇದೆ. ಆರಾಮಾಗಿ ಮಾಡ್ಕೊಳ್ಳಿ, ಯಾವಾಗ್ಲೂ ಖುಷಿಯಾಗಿರಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಮನಸ್ಸನ್ನ ಶಾಂತವಾಗಿಟ್ಕೊಳ್ಳಿ, ನ್ಯಾಯವಾಗಿ ಧರ್ಮದಲ್ಲಿ ನಡೀತಾ ಒಳ್ಳೇದ್ ಆಗೇ ಆಗುತ್ತೆ ಅನ್ನೋ ಒಂದು ನಂಬಿಕೆಯನ್ನ ಇಟ್ಕೊಂಡು ಅದೇ ರೀತಿ ಮಾತಾಡಿ. ಮತ್ತೆ ಕಷ್ಟ ಪಡದೆ ಇಷ್ಟಪಟ್ಟು ಕೆಲಸಗಳನ್ನ ಮಾಡಿ, ಖಂಡಿತ ಒಳ್ಳೇದಾಗುತ್ತೆ. ಕಷ್ಟ ಕಷ್ಟ ಅಂತ ಹೇಳ್ಬೇಡಿ, ಇಷ್ಟಪಟ್ಟು ಮಾಡಿ, ಎಲ್ಲದರಲ್ಲೂ ಅಭಿವೃದ್ಧಿ ಆಗುತ್ತೆ. ಒಳ್ಳೇದ್ ಆಗಕ್ಕೆ ಅಮ್ಮನವರ ಕೃಪೆ
ಸಾವಿರ ಅಲ್ಲ, ಲಕ್ಷ ಪಟ್ಟು ಕೋಟಿ ಪಟ್ಟು ಅಮ್ಮನವ್ರ ಕೃಪೆ ಬರ್ತಾನೆ ಇರುತ್ತೆ.